ವಾಣಿಜ್ಯ ನಗರಿ ಮುಂಬೈ ಈಗ ಧ್ವನಿವರ್ಧಕಗಳ ಮುಕ್ತ ನಗರ. ಮಸೀದಿ ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿದ್ದಂತಹ ಮೈಕ್ಗಳನ್ನು ತೆರವು ಮಾಡಲಾಗಿದೆ. ಮೈಕ್ಗಳು ತೆರವಾಗುತ್ತೆ, ಸ್ಪೀಕರು ತೆರವಾಗುತ್ತವೆ. ಇಲ್ಲಿ ಮಂದಿರ, ಮಸೀದಿ, ಗುರುದ್ವಾರ ಸೇರಿದಂತೆ ಎಲ್ಲ ಕಡೆಯಲ್ಲಿಯೂ 1500 ಧ್ವನಿವರ್ಧಕವನ್ನು ತೆರವು ಮಾಡಲಾಗಿದೆ. ಜೋರಾಗಿ ಶಬ್ದ ಬರುತ್ತಲ್ಲ ಧ್ವನಿವರ್ಧಕಗಳು, ಅವೆಲ್ಲ ಧ್ವನಿವರ್ಧಕ, ಧ್ವನಿಯನ್ನು ಹೆಚ್ಚಿಸುವುದು, ಹೆಚ್ಚಾಗಿ ಕೇಳಿಸುವುದು ಅಂತ ಎಲ್ಲ ಧ್ವನಿವರ್ಧಕಗಳನ್ನು ಕೂಡ ತೆಗೆದುಹಾಕಿದ್ದಾರೆ. ಇದೀಗ 1500 ಧ್ವನಿವರ್ಧಕ ತೆರವು ಮಾಡಿರೋದು. ಈಗ ಪ್ರಾರ್ಥನೆಗೆ ಆಯಿತು, ಪ್ರಾರ್ಥನೆ ಮಾಡಬೇಕು, ನಾವು ಜೋರಾಗಿ ಕೂಗಿದ್ರೇ ಜನಕ್ಕೆ ಅಲರ್ಟ್ ಆಗೋದು, ಎಲ್ಲರಿಗೂ ಏನೇನೋ ಕೆಲಸ ಮಾಡ್ತಿರ್ತಾರೆ, ಅವಾಗ ಅವರು ಹೆಂಗೆ ಪ್ರಾರ್ಥನೆ ಮಾಡಬೇಕು? ಅವಾಗ ನಮ್ಮದೊಂದು ಟೈಮ್ ಇರುತ್ತೆ, 5 ಬಾರಿ ನಾವು ಕೂಗ್ತೀವಿ, ಇದೆಲ್ಲ ಇದೆಯಲ್ಲ. ಇಂಥ ಟೈಮ್ ಬಂದಾಗ ಆಜಾನ್ಗೆ ಅಂತಲೇ ಒಂದು ಆ್ಯಪನ್ನು ಮಸೀದಿಗಳೀಗ ಬಳಸೋಕ್ಕೆ ಶುರು ಮಾಡಿವೆ. ಆಜಾನ್ ಬಂತು ಅಂದರೆ ಆ ಆ್ಯಪ್ ನಿಮಗೆ ಅಲಾರ್ಮ್ ಥರ ಹೇಳುತ್ತೆ, ಆಗಬೇಕಾದ್ರೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಬ್ಬೊಬ್ಬ ವ್ಯಕ್ತಿಗೂ ಅದು ರೀಚ್ ಆಗುತ್ತೆ. ಅದು ಬಿಟ್ಬಿಟ್ಟು ಜೋರಾಗಿ ನೀವು ಹಾಕಿದಾಗ ಸುಮ್ಮನೆ ಶಬ್ದ ಮಾಲಿನ್ಯ ಆಗುತ್ತೆ. ಆದರೆ ಇಲ್ಲೇನು ಬರ್ತಿದೆ ಅಂದರೆ, ಮಸೀದಿಗಳು ಮಾಡ್ತಿರೋ ಆರೋಪ ಏನು ಅಂದರೆ, ಧ್ವನಿವರ್ಧಕಗಳ ತೆರವಿನಲ್ಲಿ ಮಂದಿರಕ್ಕೊಂದು ನೀತಿ ಮಾಡ್ತಿದ್ದಾರೆ, ಮಸೀದಿಗೊಂದು ನೀತಿ ಮಾಡ್ತಿದ್ದಾರೆ, ಬೇರೆ ಬೇರೆ ಕಡೆಗೆ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಇವರು ಮಸೀದಿಗೆ ಮಾತ್ರ ಫೋಕಸ್ ಮಾಡಿದ್ದಾರೆ, ಆದರೆ ಮಂದಿರದ ಕಥೆ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಪಕ್ಷಪಾತ ಮಾಡ್ತಿದ್ದಾರೆ ಅಂಥೇಳಿ ಮಸೀದಿಗಳವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಮೈಕ್ ತೆರವು ವಿರುದ್ಧ, ಧ್ವನಿವರ್ಧಕ ತೆರವು ವಿರುದ್ಧವಾಗಿ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಸೀದಿಗಳ ಆಡಳಿತ ಮಂಡಳಿಗಳು. ಮುಂಬೈ ಪೊಲೀಸರಿಗೆ ನೋಟಿಸನ್ನು ಜಾರಿ ಮಾಡಿದೆ ಬಾಂಬೆ ಹೈಕೋರ್ಟ್. ಮಹಾರಾಷ್ಟ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಜುಲೈ 9ರ ಒಳಗಡೆ ಅಫಿಡವಿಟ್ ಸಲ್ಲಿಸುವಂತೆ ಮುಂಬೈ ಪೊಲೀಸರಿಗೆ ಸೂಚನೆ ಇದೆ. ಮಸೀದಿ ಮಾಡ್ತಿರೋ ಆರೋಪ ಏನು ಅಂದರೆ, ಧ್ವನಿವರ್ಧಕ ತೆರವಿನಲ್ಲಿ ಪಕ್ಷಪಾತ ಮಾಡಲಾಗಿದೆ, ಅಧಿಕಾರಿಗಳು ಸೂಕ್ತ ಕಾರ್ಯವಿಧಾನವನ್ನೇ ಇಲ್ಲಿ ಅನುಸರಿಸಿಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೇಳಿದ್ದೇ ಒಂದು, ಇವರು ಮಾಡ್ತಿರೋ ಮಾರ್ಗಸೂಚಿನೇ ಇನ್ನೊಂದು. ಮುಸ್ಲಿಂ ಪೂಜಾ ಸ್ಥಳ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇವರು. ಮುಸ್ಲಿಮರ ಪ್ರಾರ್ಥನಾ ಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಾರೆ. ಶಬ್ದದ ಮಾನದಂಡ ಪಾಲನೆ ಮಾಡಿದ್ರು, ಇಂಥ ಡೆಸಿಬಲ್ ದಾಟಲ್ಲ ನಮ್ಮ ಧ್ವನಿ ಅಂತ ನಾವು ಫಾಲೋ ಮಾಡ್ತಾಯಿದ್ರು, ಅದೇನು ಕೇಳದೆ ಸುಮ್ಮನೆ ಧ್ವನಿವರ್ಧಕ ಇದ್ದರೂ ಸಾಕು ಕಿತ್ತಾಕ್ತಾ ಇದ್ದಾರೆ. ಅದನ್ನು BJP ನಾಯಕರೊಬ್ಬರ ಪ್ರಚೋದನೆಯಿಂದ ಈ ಕ್ರಮ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಪೊಲೀಸರ ಸ್ಪಷ್ಟನೆ ಏನು ಅಂತ ನೋಡಿದ್ರೆ, ಮುಸ್ಲಿಮರ ಪ್ರಾರ್ಥನಾ ಸ್ಥಳ ಮಾತ್ರ ಟಾರ್ಗೆಟ್ ಮಾಡಲಾಗಿಲ್ಲ, ಯಾವುದೋ ಒಂದು ಸಮುದಾಯ ನಾವಿಲ್ಲಿ ಟಾರ್ಗೆಟ್ ಮಾಡ್ಕೊಂಡಿಲ್ಲ, ಎಲ್ಲ ಕಡೆ ಇದ್ದಂಥ ಧ್ವನಿವರ್ಧಕವನ್ನು ನಾವು ತೆರವು ಮಾಡಿದ್ದೀವಿ. ಮುಂಬೈ ಪೊಲೀಸ್ ಆಯುಕ್ತ ವಿವೇಕ್ ಪನ್ಸಾಲ್ಕರ್ ಅವರ ಸ್ಪಷ್ಟನೆ ಇದು. ಕಾನೂನಲ್ಲಿರೋದೇನು ಅಂತ ನೋಡಿದ್ರೆ, ಮೈಕ್ ಸೌಂಡ್ ಹಗಲಲ್ಲಿ 55 ಡೆಸಿಬಲ್ ಇರಬೇಕಾಗುತ್ತೆ, ಹಗಲು ಹೊತ್ತಲ್ಲಿ 55 ಡೆಸಿಬಲ್ ಇರಬೇಕು. ಹಾಗೆಯೇ ರಾತ್ರಿಯಲ್ಲಿ 45 ಡೆಸಿಬಲ್ ಮೀರಬಾರ್ದು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾರೂ ಕೂಡ ಧ್ವನಿವರ್ಧಕ ಬಳಸಬಾರ್ದು ಅಂತ ರೂಲ್ ಇರೋದು.